ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ರೋಣ ತಾಲೂಕು ಮಟ್ಟದ ಭಾರತ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಅದ್ದೂರಿ ಸಂಭ್ರಮ. ರೋಣ ನಗರದ ಭಾರತ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಅದ್ದೂರಿಯಾಗಿ ಆಚರಣೆಗೊಂಡಿತು. ಪ್ರಾರಂಭದಲ್ಲಿ ರೋಣ ತಾಲೂಕಿನ ಎಲ್ಲ ಇಲಾಖೆಯ ಪರವಾಗಿ ಶ್ರೀ ಸಿದ್ದಾರೂಢರ ಮಠದಿಂದ ಸಂವಿಧಾನ ಸಮರ್ಪಣಾ ಜಾಗೃತಿ ಜಾಥಾ ಪ್ರಾರಂಭಗೊಂಡು ಸೂಡಿ ಕ್ರಾಸ್, ಮುಲ್ಲನಬಾವಿ ಕ್ರಾಸ್, ಬೋತರಾಜಕಟ್ಟಿಯ ಮುಖಾಂತರ ಗುರುಭವನದವರೆಗೂ ಮೆರವಣಿಗೆ ಸಾಗಿತು. ಈ ಜಾಥಾ ಕಾರ್ಯಕ್ರಮದಲ್ಲಿ ರೋಣ ನಗರದ ಎಲ್ಲ ಪದವಿ ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈ ಜಾಥಾವನ್ನ ತಾಲೂಕು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಈ ಜಾಥಾ ಡೊಳ್ಳು ಮೇಳಗಳಿಂದ ಹಮ್ಮಿಕೊಳ್ಳಲಾಗಿತ್ತು. ನಂತರ ಈ ಕಾರ್ಯಕ್ರಮ ಗುರುಭವನದಲ್ಲಿ ಭಾರತ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಕಾರ್ಯಕ್ರಮ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮ ಆರಂಭಗೊಂಡಿತು. ಇದೇ ಸಮಯದಲ್ಲಿ ಗೀತಾ ಆದೂರು ಮೇಡಂ ಸಂವಿಧಾನ ಪೂರ್ವ ಪೀಠಿಕೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು. ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಸಂಕಲ್ಪ ಮಾಡಿದವರಾಗಿ 26ನೇ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಭಾರತ್. ಕಾರ್ಯಕ್ರಮದಲ್ಲಿ ಮುಂದುವರಿದು ಕಾಂಗ್ರೆಸ್ ಗ್ಯಾರಂಟಿ ಸಮಿತಿಯ ಮುಖ್ಯಸ್ಥ ಮಿಥುನ್ ಜಿ ಪಾಟೀಲ್ ಮಾತನಾಡಿದರು. ನಂತರ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಗಮಿಸಿದ ಸಿಬಿ ಕಮ್ಮಾರ್ ಪ್ರಾಚಾರ್ಯರು, ಶ್ರೀ ಗುರು ಮಹಂತೇಶ್ ಪದವಿ ಪೂರ್ವ ಮಹಾವಿದ್ಯಾಲಯ ಸೂಡಿ ಇವರು ಕಾರ್ಯಕ್ರಮದಲ್ಲಿ ಸಂವಿಧಾನ ದಿವಸ ಅಥವಾ ಭಾರತದ ಸಂವಿಧಾನ ದಿನವನ್ನು ಪ್ರತಿ ವರ್ಷ ನವೆಂಬರ್ 26ರಂದು ದೇಶದ ಸಂವಿಧಾನವನ್ನು ಅಂಗೀಕರಿಸಿದ ದಿನವನ್ನು ಗೌರವಿಸುವ ಉದ್ದೇಶದಿಂದಾಗಿ ಆಚರಣೆ ಮಾಡಲಾಗಿದೆ ಎಂದು ಸುದೀರ್ಘವಾಗಿ ಮಾತನಾಡಿದರು. ಸರ್ಕಾರವನ್ನು ಪ್ರತಿಯೊಬ್ಬರು ಕೂಡ ಸರ್ಕಾರ ತೆಗೆದುಕೊಂಡು ಹೋಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾನತೆ ರೀತಿಯಲ್ಲಿ ಬದುಕಬೇಕು. ಪ್ರತಿಯೊಬ್ಬರು ಕೂಡ ಒಬ್ಬರಿಗೊಬ್ಬರು ಗೌರವದಿಂದ ಪ್ರೀತಿಯಿಂದ ಕಾಣ್ತಕ್ಕಂಥ ವಿಚಾರಗಳನ್ನ ಕೆಲವರು ಮಾಡಿದ್ರು. ಆ ವಿಚಾರದಲ್ಲಿ ಒಂದು ಸಾಕಷ್ಟು ಇವತ್ತು ಯಾಕಂತಂದ್ರೆ ಒಂದು ಬಡತನ ಶ್ರೀಮಂತರಿಗೂ ಆದರೆ ಒಂದು ಸರ್ಕಾರದ ಕಾರ್ಯಕ್ರಮಗಳ ಮೂಲಕ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನ ಕಡ್ಡಾಯವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರತಿಯೊಬ್ಬರು ಕೂಡ ಮೂಲ ಹಕ್ಕುಗಳು, ಸಂವಿಧಾನದ ಮೂಲ ಹಕ್ಕುಗಳೆಲ್ಲವೂ ಎಲ್ಲವೂ ಕೂಡ ಇವತ್ತು ಹಿಡಿಯುತ್ತಾ ಇದ್ದಾರೆ. ಮೂಲ ಹಕ್ಕುಗಳು ಶಿಕ್ಷಣ ವ್ಯವಸ್ಥೆ, ಒಂದು ಆಶ್ರಯ, ಒಂದು ಊಟ, ಏನು ಯಾರು ಕೂಡ ಇದನ್ನ ಆಗ್ಬಾರ್ದಿರ್ತಕ್ಕಂಥ ಮೇನ್ ಮೂಲ ಫಂಡಮೆಂಟಲ್ ರೈಟ್ಸ್ ಅದಾವ. ಆ ಫಂಡಮೆಂಟಲ್ ರೈಟ್ಸ್ ಅನ್ನ ಜಾರಿಗೆ ತಂದು ಪ್ರತಿಯೊಬ್ಬರು ಕೂಡ ಒದಗಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಅರ್ಥ ಮಾಡ್ಕೊಂಡು ಯಾಕಂತಂದ್ರೆ ಮಕ್ಕಳಿಗೆ ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದಿದೆ. ಯಾಕಂದ್ರೆ ಈಗ ಮಕ್ಕಳಿಗೆ ನಾವು ಜಾಗೃತಿಯನ್ನು ಮೂಡಿಸಿದಾಗ ಅವರು ಒಂದು ನಮ್ಮ ಒಂದು ಗೌರವ ಅಭಿಮಾನ ಇಟ್ಕೊಂಡು ಒಂದು ದೇಶದ ಮುಂದೆ ನಡೆಸ್ತಕ್ಕಂಥ ಪ್ರಜೆಗಳು ನೀವೆಲ್ಲ ವಿಶೇಷವಾಗಿ ಅದ್ರ ಬಗ್ಗೆ ಅರಿವನ್ನು ಮೂಡಿಸಿದಾಗ ಮಾತ್ರ ಈ ದೇಶದ ಒಂದು ನಾವೆಲ್ಲರೂ ಕೂಡ ಈ ನಮ್ಮ ಭಾರತ ದೇಶವನ್ನ ಒಳ್ಳೆಯ ಒಂದು ಶಕ್ತಿಶಾಲಿಯಾಗಿ ಬಲಿಷ್ಠವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ವಿಚಾರಗಳಲ್ಲಿ ಕೂಡ ನಾವು ದೇಶವನ್ನು ಮುನ್ನಡೆಸತಕ್ಕಂಥ ಜವಾಬ್ದಾರಿ ಈಗಿನ ಯುವಕರಿಗೆ, ಈಗಿನ ಮಕ್ಕಳಲ್ಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಒಂದು ಸರ್ಕಾರದಲ್ಲೂ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾದ ಮೇಲೆ ಈ ಸಂವಿಧಾನದ ಒಂದು ಮೂರು ನಿರ್ದೇಶನಗಳು ಯಾವ ತರ ಇರಬೇಕು, ಸಂವಿಧಾನದ ಒಂದು ನಿಯಮ ಹೇಗಿರಬೇಕು, ಸಂವಿಧಾನ ಯಾವ ಸ್ವರೂಪವಾಗಿರಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಿ 1947ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಒಂದು ಗೌರವ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅದು ಡ್ರಾಫ್ಟಿಂಗ್ ಬಗ್ಗೆ ಕೊಡ್ತಾರೆ. ಆ ಸಂವಿಧಾನ ಗೌರವ ಸಮಿತಿ ಏನ್ ಮಾಡ್ತಾರೆ ಅಂದ್ರೆ ಜಗತ್ತಿನ ವಿವಿಧ ರಾಷ್ಟ್ರಗಳ ಬಗ್ಗೆ
ಸಂವಿಧಾನದ ಬಗ್ಗೆ ಆಲೋಚನೆ ಬೇಕು. ವಿವಿಧ ದೇಶಗಳಲ್ಲಿ ಎಲ್ಲರೂ ಕೂಡ ಬಿಟ್ಟು ಉದಾಹರಣೆ ಹೇಳ್ಬೇಕಂತಂದ್ರೆ ಈ ಇಂಗ್ಲೆಂಡ್ನಿಂದ ಈ ಒಂದು ಒಕ್ಕೂಟ ಸರ್ಕಾರದ ಬಗ್ಗೆ, ಅಮೆರಿಕದಿಂದ ಸಂಸದೀಯ ಸರ್ಕಾರದ ಬಗ್ಗೆ, ಐರ್ಲೆಂಡ್ನಿಂದ ಲಾಟಿ ನೀತಿ ನಿರ್ದೇಶಕ ಹಕ್ಕುಗಳ ಬಗ್ಗೆ, ಜಪಾನ್ನಿಂದ ಒಂದು ನ್ಯಾಯದ ಬಗ್ಗೆ, ಹೀಗೆ ಬೇರೆ ಬೇರೆ ದೇಶಗಳಿಂದ ಎಲ್ಲರೂ ಪಡೆದು ಅದರ ಒಂದು ಉಪಯೋಗವನ್ನು ತೆಗೆದುಕೊಂಡು ಇವತ್ತು ವಿವಿಧ ದೇಶಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಿ ಮಾತ್ರ ಅಮೆರಿಕ ದೇಶಕ್ಕೆ ರಚಿತವಾಗಿರ್ತಕ್ಕಂಥ ಸಂವಿಧಾನ ಕರಡು ಸಮಿತಿ ಸಂವಿಧಾನ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರದಿಯನ್ನು ತಯಾರಿಸಿ ಅದನ್ನ 1947ರಲ್ಲಿ ಸಂವಿಧಾನ ರಚನೆ ಸಮಿತಿ ಸಲ್ಲಿಸಲಾಗಿದೆ. ಸಂವಿಧಾನ ರಚನಾ ಸಭೆಯು ಕರಡು ಸಮಿತಿಯ ವರದಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ಅದನ್ನ 1926 1949ರಂದು ಆ ಸಂವಿಧಾನವನ್ನ ಅಂಗೀಕರಿಸಲಾಗಿದೆ. ಅಂದ್ರೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಒಂದು ಗಣರಾಜ್ಯವನ್ನಾಗಿ ಒಂದು ಸಂವಿಧಾನವನ್ನು ಅದರ ಬಗ್ಗೆ ಒಂದು ಪ್ರಸ್ತಾಪ ಮಾಡಿ ಅದನ್ನ ಸಂವಿಧಾನವನ್ನು ಅಂಗೀಕರಿಸಲಾಗಿದೆ. ಸೊ ಸಂವಿಧಾನ ಅಂಗೀಕರಿಸಿದ ಆದ ನಂತರ ಮತ್ತೆ ಜನವರಿ 26 1956ರಂದು ರಚನಾ ಸಮಿತಿ ಎಲ್ಲ ಸದಸ್ಯರ ಅನುಮತಿ ಮೇರೆಗೆ ಅಂತಿಮವಾಗಿ ಭಾರತ ಸಂವಿಧಾನವನ್ನ ಅಧಿಕೃತವಾಗಿ ಜಾರಿಗೊಳಿಸಲಾಗಿದೆ. ಅಂದ್ರೆ ನವೆಂಬರ್ 26 1949 ಇಸ್ವಿಯಂದು ಸಂವಿಧಾನ ಅಂಗೀಕಾರವಾಗಿರುವ ದಿವಸ. ಆಮೇಲೆ ಜನವರಿ 26 1950 ಅಂತಂದ್ರೆ ಸಂವಿಧಾನ ಅಧಿಕೃತವಾಗಿ ಜಾರಿಯಾಗಿರ್ತಕ್ಕಂಥ ದಿವಸ ಅಂತ ಮಾತನ್ನ ನಾವು ಹೇಳಬೇಕಾಗ್ತದೆ. ಸೊ ಈ ಭಾರತ ಸಂವಿಧಾನ ಮೂಲ ಸಂವಿಧಾನ ಸುಮಾರು 22 ಅಧ್ಯಾಯಗಳನ್ನ ಅದು ಒಳಗೊಂಡಿತ್ತು, 395 ಕಲಗಳನ್ನು ಒಳಗೊಂಡಿತ್ತು, 8 ಪರಿಶಿಷ್ಟಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಈ ಸಮಯದಲ್ಲಿ ಕಾರ್ಯಕ್ರಮ ಕುರಿತು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿದ ರೋಣ ಹಾಗೂ ಗಜೇಂದ್ರಗಢದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಿರುವಂತಹ ಚಂದ್ರಶೇಖರ್ ಕುಂದುಕರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ರೋಣ ನಗರದ ತಾಲೂಕು ದಂಡಾಧಿಕಾರಿಗಳು ಆಗಿರುವಂತಹ ನಾಗರಾಜ್ ಕೆ ಅವರು ಕಾರ್ಯಕ್ರಮ ಕುರಿತು ಸಂಕ್ಷಿಪ್ತವಾಗಿ ಮಾತನಾಡಿದರು. ನಾವು ಇಷ್ಟು ದಿವಸ ಕುಳಿತಕ್ಕೊಳಗಾಗಿ ನಮ್ಮ ಸಮಾಜ ಕುಳಿತಕ್ಕೊಳಗಾಗಿ ಶಿಕ್ಷಣದಿಂದ ವಂಚಿತ ಆಗಿದೆ, ಎಲ್ಲದರಿಂದ ನಾವು ವಂಚಿತ ಆಗಿದ್ದೀವಿ. ಈಗೂ ಸಹ ನಾವು ಮತ್ತೆ ಕೇವಲ ಶಿಕ್ಷಣ ಕೊಡೋರಿಗೆ ಮಾತ್ರ ಪ್ರಜಾಪ್ರತಿನಿಧಿಗಳು ಅಂತ ಹೇಳಿಲ್ಲ, ಮತ್ತೆ ನಾವು ಇದರಲ್ಲಿ ಭಾಗವಹಿಸಿದ್ರು ನಾವು ಏನಾಗ್ತೀವಿ, ನಮ್ಮ ಸಮಾಜ ವಂಚಿತ ಆಗುತ್ತದೆ ಉದ್ದೇಶಕ್ಕಾಗಿ ಅವರು ಏನ್ ಮಾಡೋದು, ಅವರ ಮಾತುಗಳಿಗೆ ಸಹಮತವನ್ನ ಕೊಟ್ಟು ಇಂತಿಷ್ಟು ವರ್ಷ ಹೇಳಿಲ್ಲ, ಈ ಮುಂದೆ ಏನಾದ್ರು ಬದಲಾವಣೆ ಮಾಡೋ ಅವಕಾಶ ಕೊಟ್ಟಾಗ ಬದಲಾವಣೆ ಮಾಡಿ. ಆದ್ರೆ ಈಗ ಮಾತ್ರ ನನ್ನ ಜನಕ್ಕೂ ಅವಕಾಶ ಸಿಗಬೇಕು, ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮಿನಿಮಮ್ ಕ್ವಾಲಿಫಿಕೇಶನ್ ಇವರು ಸೇರಿಸಬಾರ್ದು ಅಂತ ಹೇಳಿದರು. ಆಗ ಒಂದು ವೇಳೆ ಅಕಸ್ಮಾತ್ ಮಿನಿಮಮ್ ಕ್ವಾಲಿಫಿಕೇಶನ್ ಸೇರಿಸಿದ್ರು ಅಂತಂದ್ರೆ ಇಲ್ಲಿ ಮೀಸಲಾತಿಯನ್ನು ಕೊಟ್ಟಿರುವಂತದ್ದಾಗಿರ್ಬೋದು, ಎಲ್ಲ ಕುಳಿತ ಪ್ರಕಾರ ಎಲ್ಲರೂ ನಮ್ಮ ಒಂದು ಪ್ರಜೆಗಳ ಒಂದು ಭಾಗ ಆಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇನ್ನೊಂದು ಪ್ರೇ ಮಾತನ್ನು ಹೇಳಿದ ಮಾತನ್ನು ಮುಗಿಸ್ತೇನೆ. ನಾವೆಲ್ಲ ಓದಬೇಕಂದ್ರೆ ಬಹಳ ಕಷ್ಟ ಐತಿ, ಬಹಳ ಸಮಸ್ಯೆ ಐತಿ ಅಂತ ಹೇಳ್ತಾ ಇರ್ತೀವಿ. ಆಗ ನನ್ನ ಮುಂದೆ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಇದ್ದಂತ ಸಮಸ್ಯೆ ಕಷ್ಟ ನಮಗೆ ಯಾರಿಗೆ ರೈತ? ನಮ್ಗೆ ಯಾರಿಗೆ ರೈತ? ಯಾರಿಗೂ ಇಲ್ಲ. ಆದ್ರೆ ನಮಗೆ ಪ್ರಯತ್ನ ಅಂತ ಹೇಳಿದ್ರು, ನಾನು ಏನೂ ಇರುವಂತಹ ಸಮಯದಲ್ಲಿ ಇಷ್ಟೊಂದು ಸಾಧನೆ ಮಾಡಿಲ್ಲ, ನನಗೆ ಯಾವುದೇ ಸೌಲಭ್ಯಗಳಿರಲಿಲ್ಲ, ನನಗೆ ಏನು ಅವಕಾಶಗಳಿಲ್ಲ ಅಂತ ಸಂದರ್ಭದಲ್ಲಿ ನಾನು ಇಷ್ಟೊಂದು ಸಾಧನೆ ಮಾಡಿದ್ದೀನಿ. ನನ್ನ ಜನಕ್ಕೆ, ನನ್ನ ದೇಶದ ಜನಕ್ಕೆ ಜೊತೆಗೆ ನನ್ನ ಸಮಾಜದ ಜನಕ್ಕೆ ಏನ್ ಮಾಡಿದ್ದೀನಿ, ಎಲ್ಲ ಅವಕಾಶಗಳನ್ನು ಮುಕ್ತವಾಗಿ ಮಾಡಿಕೊಟ್ಟಿಲ್ಲ ಸಂವಿಧಾನದವರು. ಇಂಥ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು ನನ್ನ ಜನ ಮುಂದೆ ಬರಬೇಕು, ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರು. ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದಾಗ ಇವತ್ತು ನಾವೇನಾದ್ರು ಸಾಧನೆ ಮಾಡಿವೆ ಅಂತ ಆತ್ಮವಿಮರ್ಶೆ ಮಾಡಿಕೊಂಡಾಗ ಬಹಳ ನೋವಾಗುತ್ತೆ, ಬಹಳ ದುಃಖ. ಎಲ್ಲ ಅವಕಾಶಗಳನ್ನು ಸಂವಿಧಾನ ಮಾಡಿಕೊಟ್ಟೈತೆ, ಆದ್ರೆ ನಾವು ಬಳಸ್ತಾ ಇಲ್ಲ. ನಾವು ಬಳಸಿಕೊಂಡು ಸಂಪೂರ್ಣ ಸಾಧನೆಯನ್ನು ಮಾಡಿದಾಗ ಮಾತ್ರ ಆ ಪುಣ್ಯಾತ್ಮ ಸಂವಿಧಾನವನ್ನು ಕೊಟ್ಟರು, ಆ ಸಂವಿಧಾನವನ್ನು ಕೊಟ್ಟಿದ್ದಕ್ಕೆ ನಮ್ಗೆ ಸಾರ್ಥಕ ಆಗುವಂತ ಮಾತನ್ನ ಯಾವ ರೀತಿ ಇರಬೇಕು ಅನ್ನೋದನ್ನ ಭಾರತ ಸಂವಿಧಾನದ ಪೀಠಿಕೆ ಏನಿದೆ ಅದು ಆತ್ಮ, ಅದನ್ನು ನಾವು ಅಂಗ ಅಂತಾನೆ ಪರಿಗಣಿಸಕ್ಕಾಗಲ್ಲ, ಅದು ಎಲ್ಲವನ್ನೂ ಇದೆ. ಸೊ ಹಾಗಾಗಿ ಇಂಥ ವಿಧವಾದ ಕಠಿಣ ಗಂಭೀರ ಕಠಿಣ ಹಾಗೂ ನಾವು ಅದನ್ನ ನಮ್ಮ ಪ್ರಜೆಗಳಿಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಬದಲಾವಣೆ ಮಾಡಿಕೊಳ್ಳುವಂತ ವಿಶ್ವದ ಅತಿ ದೊಡ್ಡ ಸಂವಿಧಾನವನ್ನು ನಾವು ಪಡೆದಿರುವ ನಾವೆಲ್ಲರೂ ಜನತೆಗಳು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಏನು ವಿದ್ಯಾರ್ಥಿಗಳು ಹಾಗೂ ನಮ್ಮ ತಾಲೂಕಿನ ಜನರು ಹಾಗೂ ನಮ್ಮ ವಿವಿಧ ಸಂಘಟನೆಯ
ಅಧ್ಯಕ್ಷರು, ಉಪಾಧ್ಯಕ್ಷರು, ಆಮೇಲೆ ನಮ್ಮ ಸಮಾಜದ ಹಾಗೂ ನಮ್ಮ ಈ ಒಂದು ಮಧ್ಯಾಹ್ನ ಹೇಳೋದು ಬಂದ್ರೆ ನಮ್ಮ ತಾಲೂಕಿನ ವೀರ ಯೋಧರು ನಿವೃತ್ತ ಯೋಧರು ಸಂಘಟನೆಯವರು ಕೂಡ ಈ ಸರಿ ವಿಶೇಷವಾಗಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ ಅಂತ ಭಾರತಕ್ಕೆ ನಾವು ಸಾಯೋದು ಅಂತ ಹೇಳ್ತೀವಲ್ಲ, ನಮ್ಮ ಪ್ರಾಣವನ್ನು ಬಲಿ ಪಡ್ಕೊಳ್ಳೋದು ಅದು ಕಡಿಮೆ. ನಾವು ಯಾವಾಗಲೂ ಅದೇ ರೀತಿಯಾಗಿ ನಮ್ಮ ದೇಶ ಅಂತ ವಿಚಾರ ಬಂದಾಗ, ಭಾಷೆ ಅಂತ ಬಂದಾಗ, ನಾಡು ಅಂತ ಬಂದಾಗ, ನಮ್ಮ ಮನೆ ಅಂತ ಬಂದಾಗ ಯಾವುದಕ್ಕೂ ನಾವು ಬಿಟ್ಕೊಡಕ್ಕೆ ಸಿದ್ಧರಿಲ್ಲ. ನಾವು ಭಾರತೀಯರು ಯಾವಾಗಲೂ ಒಂದೇ. ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಪಂಗಡ ನಮಗೆ ಬೇರೆ ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ಯಾವಾಗಲೂ ಭಾರತೀಯರಾಗಿ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತಾ. ಈ ಸಮಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲಿರುವ ಗಣ್ಯಮಾನ್ಯರಿಂದ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಿತು. ಹಾಗೂ ಗಾಯಕರು ಆದ ಸಂತೋಷ್ ಅವರಿಂದ ಸುಂದರ ಸುಮಧುರ ಅಂಬೇಡ್ಕರ್ ಗೀತೆಯನ್ನ ಹಾಡಿ ಎಲ್ಲರ ಮನಸ್ಸನ್ನ ಸಂತೋಷಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಎಲ್ಲ ಸಂಘಟನೆಯ ಮುಖಂಡರು ಹಾಗೂ ರೋಣದ ಎಲ್ಲ ಇಲಾಖೆ ಅಧಿಕಾರಿಗಳು, ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ವಿಶ್ವನಾಥ ಕಮ್ಮಾರವರು ನಿರೂಪಿಸಿದರು. ಎಸ್ಪಿ ಸಂಕನಗೌಡ್ರು, ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ.